प्रमुखाश्च ये रुद्रलोके च ये सर्पा तक्षक प्रमुखास्तथा ताण्डवस्य तथा दाहे स्वर्गं ये च समाश्रिताः सर्पसत्रे च ये सर्पा आस्तिकेनाभिरक्षिताः मलयै चैव ये सर्पा कर्कोट प्रमुखाश्च ये धर्मलोके च ये सर्पा वैतरण्यां समाश्रिताः ये सर्पाः पर्वते येषु दरे सन्धिषु संस्थिताः ग्रामे वा यदि वारण्ये ये सर्पाः प्रचरन्ति पृथिव्यां चैव ये सर्पा बिलसंस्थिताः रसातले च ये सर्पा अनन्ताद्या महाबलाः सहस्रवक्त्रं द्विसहस्रजिह्वं पिशङ्गनेत्रं कपिलांशुकाढ्यम् अनन्तशीर्षं जगदेककुण्डलं पीताम्बरं धूम्रसहस्रलोचनम् बणामणि सहस्राणां छायोज्ज्वलमहोज्ज्वलम् ಪ್ರಾರ್ಥಯಾಮಿ. ದೇವರ ಹತ್ರ ಪ್ರಾರ್ಥನೆ ಮಾಡು. ವಿಶೇಷವಾಗಿ ಬೇಸಿಗೆ ನಮಗೆ ಸೆಕೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಂತಹ ಕಾಲದಲ್ಲಿ ಯಾರು ನಾಗನಿಗೆ ತಂಪು ಮಾಡ್ತಾರೆ, ಆ ನಾಗ ಬಹಳ ಸಂತೃಪ್ತಿ ಹೊಂದ್ತಾನೆ. ತನ್ಮೂಲಕವಾಗಿ ಯಾರು ಈ ಒಂದು ಕಲಾಭಿವೃದ್ಧಿಯನ್ನ ಕಲಶಾಭಿಷೇಕವನ್ನ ಯಾರು ಮಾಡಿದ್ದಾರೆ ಅವರೆಲ್ಲ ಕುಟುಂಬಸ್ಥರಿಗೆ ನಂಬಿದಂತಹ ಸಮಸ್ತ ಭಕ್ತವರ್ಗಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಮಾಡ್ತಾನೆ ಅಂತೇಳಿ ಶಾಸ್ತ್ರ ಹೇಳಿದ್ದಾರೆ. ವಿಷ್ಣು ಅಲಂಕಾರ ಪ್ರಿಯ, ರುದ್ರೋ ಅಭಿಷೇಕ ಪ್ರಿಯ, ದುರ್ಗಿಯು ಅಲಂಕಾರ ಪ್ರಿಯ. ಹಾಗೆ ನಾಗ ಕಲಿಯುಗದಲ್ಲಿ ತಂಪಿಗೆ ಪ್ರಿಯ ಅಂತ ಹೇಳಿ ತನು ಹಾಕುವುದು, ಹಿಂದಿಂದ ನಡ್ಕೊಂಡು ತನು ಹಾಕುವುದು ನಾಗನ. ತನು ಅಂತ ಹೇಳಿದ್ರೆ ನಾಗನಿಗೆ ವಿಶೇಷವಾಗಿ ನಮ್ಮ ಈ ಒಂದು ಕುಂದಾಪುರ ಪ್ರದೇಶದಲ್ಲಿ ಹಾಲಭಿಷೇಕ, ದಿಯಾಳಾಭಿಷೇಕ. ಇನ್ನು ಆಚೆ ಮಂಗಳೂರು ಆ ಕಡೆ ತನು ಅಂತ ಬೇರೆ ಉಂಟಲ್ಲ, ಆದರೆ ವಿಶೇಷವಾಗಿ ನಾಗನಿಗೆ ಇವತ್ತು ವರ್ಧಂತ್ಯುತ್ಸವ ಅಂಗವಾಗಿ ದೇವರಿಗೆ ಒಂದಲ್ಲ ಎರಡಲ್ಲ 108 ಕಲಶವನ್ನ ದೇವರಿಗೆ ಅಭಿಷೇಕ, ಬರೀ ಕಲಶಾಭಿಷೇಕ. ಕಲಶಕ್ಕೆ ಆ ನಾಗನಿಗೆ ಪ್ರೀತಿಯಾದಂತಹ ಮಂತ್ರಗಳನ್ನೆಲ್ಲ ಪೂಣಿಸಿ ವಿಶೇಷವಾದಂತಹ ಕಲಾಭಿವೃದ್ಧಿ ಮಂತ್ರಗಳನ್ನು ದೇವರಿಗೆ ಹಾಕಿ ಆ ಕಲಶದಲ್ಲಿ ವಿಶೇಷವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಕಲೆಯನ್ನ ಕೊಟ್ಟು ಆ ಕೊಟ್ಟಂತಹ ಕಲೆಯನ್ನ ಹೋಮದಲ್ಲಿ ಮಾಡಿರ್ತಕ್ಕಂಥ ಕಲಾಭಿವೃದ್ಧಿಯ ಕಲೆಗಳನ್ನ ಎಲ್ಲವನ್ನ ಕಲಶಕ್ಕೆ ಅಭಿಮಂತ್ರಿಸಿ ದೇವರಿಗೆ ವಿಶೇಷವಾಗಿ ಬಿಂಬ ಮಧ್ಯದಲ್ಲಿ ಫಲ ಪಂಚಾಮೃತಾಭಿಷೇಕ ಪುರಸ್ಸರವಾಗಿ ವಿಶೇಷವಾಗಿ ಕಲಶಾಭಿಷೇಕ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಿ ದೇವರಿಗೆ ವಿಶೇಷವಾಗಿ ಸಾನ್ನಿಧ್ಯಕ್ಕೆ ಶಕ್ತಿಯನ್ನ ನಾವು ಕೊಟ್ಟಿರ್ತಕ್ಕಂಥ. ದೇವರಿಗೆ ಶಕ್ತಿ ಕೊಡು ನಾವು ಯಾರಲ್ಲ, ಆ ದೇವರಲ್ಲಿ ಶಕ್ತಿ ಬೇಕಾದಷ್ಟು ಉಂಟು. ಆದರೆ ನಮ್ಮದ್ದಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಮಾಡಿಕೊಂಡ ನಂತರದಲ್ಲಿ ನಾವು ಒಂದು ಸಸಿಯನ್ನು ನೆಟ್ಟಿರೋದಕ್ಕೆ ಹೇಗೆ ಪಾಲನೆ ಪೋಷಣೆಗಳನ್ನ ಮಾಡಿ ಅದು ಹೇಗೆ ನಮಗೆ ನಂತರ ಫಲ ಕೊಡ್ತದೋ ಹಾಗೆ ಸಾನ್ನಿಧ್ಯವನ್ನು ಸಹ ಸೃಷ್ಟಿ ಮಾಡಿದ ನಂತರದಲ್ಲಿ ಆ ಸಾನ್ನಿಧ್ಯಕ್ಕೆ ಬೇಕಾಗಿರ್ತಕ್ಕಂಥ ಕಲಾಚೇತನಗಳನ್ನು ವರ್ಷವೂ ಸಹ ಮಾಡಿಕೊಂಡಲ್ಲಿ ಈ ಒಂದು ಸನ್ನಿಧಾನದಲ್ಲಿ ನಾಗನ ಕಲೆಗಳು ಸಂಪೂರ್ಣವಾಗಿ ನೆಲೆನಿಲ್ತದೆ. ನಂಬಿದಂತಹ ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಚೈತನ್ಯ ಬಿಂಬ ಮಧ್ಯದಲ್ಲಿ ಪ್ರಾಪ್ತಿಯಾಗ್ತಿದೆ. ತನ್ಮೂಲಕವಾಗಿ ನಾವು ಬೇಡಿದಂತಹ ಸಕಲ ಇಷ್ಟಾರ್ಥ ನಾವು ಇಲ್ಲೇ ಬಂದು ಬೇಡಬೇಕಂತ ಹೇಳಿಲ್ಲ, ಎಲ್ಲೇ ನಿಂತು ನಾಗನನ್ನು ಪ್ರಾರ್ಥನೆ ಮಾಡಿದ್ರು ನಮ್ಮ ಇಷ್ಟಾರ್ಥವನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಚೈತನ್ಯ ಬಿಂಬದಲ್ಲಿ ಪ್ರಾಪ್ತಿಯಾಗಿ ತನ್ಮೂಲಕವಾಗಿ ನಂಬಿದಂತಹ ಸಮಸ್ತರಿಗೂ ಸಹ ದೇವರು ಅನುಗ್ರಹ ಮಾಡ್ತಾನೆ. ಬ್ರಹ್ಮಕಲಶ ಮಾಡಿದ್ದೆ ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ಬ್ರಹ್ಮಕಲಶಾಭಿಷೇಕವನ್ನು ಇವತ್ತು ವಿಶೇಷವಾಗಿ ಪ್ರತಿಷ್ಠಾ ವರ್ಧಂತ್ಯುತ್ಸವ ಅಂಗವಾಗಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಮಾಡಿರ್ತಕ್ಕಂಥ ಈ ಎಲ್ಲ ಪೂಜೆಯಿಂದ, ಮಾಡಿರ್ತಕ್ಕಂಥ ಕಲಶಾಭಿಷೇಕದಿಂದ, ಕಲಾತತ್ವ ಹೋಮಾದಿಗಳಿಂದ, ಕಲಶಾದಿವಾಸ ಹೋಮಾದಿಗಳಿಂದ ಆ ಕಲಿಯುಗದ ಪ್ರತ್ಯಕ್ಷ ದೇವರಾಗಿರ್ತಕ್ಕಂಥ ನಾಗದೇವರು ಸಂಪೂರ್ಣವಾಗಿ ತೃಪ್ತಿ ಹೊಂದಬೇಕು. ತನ್ಮೂಲಕವಾಗಿ ಬಿಂಬದಲ್ಲಿ ಈ ಭೂಮಿಯಲ್ಲಿ ಇರುತ್ತದೆ, ಸೂರ್ಯ ಚಂದ್ರ ಎಲ್ಲೆಲ್ಲಿ ಇರ್ತಾರೆ ಅಲ್ಲಿಯ ತನಕ ಈ ಒಂದು ಸನ್ನಿಧಾನದಲ್ಲಿ ಕಲೆ ನೆಲೆಯಾಗಿ ನಿಲ್ಲಬೇಕು. ತನ್ಮೂಲಕವಾಗಿ ನಮ್ಮ ಕುಟುಂಬ ಉದ್ಧಾರ ಆಗಬೇಕು, ನಂಬಿದಂತಹ ಸಮಸ್ತ ಭಕ್ತರಿಗೂ ಒಳಿತಾಗಬೇಕು. ಆ ದೇವರ ಪೂರ್ಣ ಅನುಗ್ರಹದಿಂದ ಮುಂದೆ ಎಲ್ಲರಿಗೂ ಸಹ ಒಳ್ಳೆ ಆಯುಷ್ಯ, ಒಳ್ಳೆ ಆರೋಗ್ಯ, ನೆಮ್ಮದಿಯುತವಾದಂತಹ ಜೀವನ
ಸೌಭಾಗ್ಯ, ಸಂಪತ್ತು, ಸಂತತಿ, ಹಾಗೆ ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ, ಮಕ್ಕಳಿಗೆಲ್ಲ ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆಯ ವಿದ್ಯಾ ಸಂಪತ್ತನ್ನ, ವಿದ್ಯೆಗೆ ತಕ್ಕದಾದಂತಹ ಸದುದ್ಯೋಗವನ್ನ, ಸಮಾಜ ಮಧ್ಯದಲ್ಲಿ ಒಳ್ಳೆಯ ಗೌರವಸ್ಥಾನವನ್ನ, ಉಳಿಯತಕ್ಕಂತಹ ಸತ್ ಕೀರ್ತಿಯನ್ನ ಆ ಕಲಿಯುಗದ ಪ್ರತ್ಯಕ್ಷ ದೇವರಾಗಿರತಕ್ಕಂತಹ ನಾಗದೇವರು ಅನುಗ್ರಹಿಸುವುದಲ್ಲದೆ ಮುಂದೆ ಇದಕ್ಕಿಂತಲೂ ಹೆಚ್ಚಿನಾದಂತಹ ಸೇವೆಯನ್ನ ಮಾಡುವಂತ ಯೋಗ ಭಾಗ್ಯವನ್ನ ಭಗವಂತ ನಮಗೆ ಅನುಗ್ರಹಿಸಿ ಇಡೀ ಕುಟುಂಬವನ್ನ, ನಂಬಿದಂತಹ ಸಮಸ್ತರನ್ನ ಆ ದೇವರು ಉದ್ಧರಿಸಿ ಕಾಪಾಡಬೇಕು. ಹೋದಲ್ಲಿ ಬಂದು ರಕ್ಷಣೆ ಇಡಬೇಕು. ಯಾವುದೇ ಆಪತ್ತು ವಿಪತ್ತು ಬಾರದಂತೆ ಕುಟುಂಬ ರಕ್ಷಣೆ ಮಾಡಿ ನಡೆಸಿಕೊಡಬೇಕು ನಾಗದೇವರು. ಹಾಗೆ ಆ ದೇವರ ಪೂರ್ಣಾನುಗ್ರಹದಿಂದ ಮುಂದೆ ಆ ವರ್ಷವೂ ಸಹ ಇದೇ ರೀತಿ ನಮ್ಮ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ರೀತಿಯಲ್ಲಿ ದೇವತಾ ಸೇವೆ ಮಾಡಿಸ್ಕೊಂಡು ಹೋಗುವಂಥ ಯೋಗ ಭಾಗ್ಯ, ಅದಕ್ಕೆ ಬೇಕಾದಂತಹ ಸದ್ಬುದ್ಧಿ, ಸದ್ಧನ, ಸಂಪತ್ತನ್ನ ಭಗವಂತ ನಮಗೆ ಅನುಗ್ರಹಿಸಿ ನಡೆಸಿಕೊಡ್ಬೇಕಂತ ಹೇಳಿ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡಿ. ಸರ್ಪಾಧ್ಯಕ್ಷ ನಾಗೇಂದ್ರನ ಪಾದಕ್ಕೆ ಗೋವಿಂದಾನೆ ಗೋವಿಂದ. ಪಾರ್ವತಿ ಪತೇ ಹರ ಹರ ಮಹಾದೇವ. ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರಂ ಕರಿಷ್ಯೆ. ಯಾನಿ ತಾನಿ